ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಸಾಧನ ಮುಖವಾಡ ಕಳಚಿಬಿತ್ತು ಸುಮನಾ ಮುಂದೆ. ಆದರೆ ಸುಮನಾ ಕೈಲಿ ಸಾಧನ ಮುಖವಾಡನ ಕಳಚುವುದು ಅಸಾಧ್ಯವಾಗ್ತದೆ. ಈ ಕಡೆ ಜಸ್ಟ್ ಆ ಒಂದು ತೀರ್ಥ ಮನೆಯವರು ಎಲ್ಲರ ಮುಂದೆ ಬಂದಿದ್ದ ಹಾರ್ಡ್ ಡಿಸ್ಕ್ ಕಾಣೆ ಆಗದ. ಈ ಮನೆಯವರೇ ಯಾರು ಎತ್ಕೊಂಡಿರ್ಬಹುದು ಅಂತ ಹೇಳ್ತಿದ್ದಾಗೆ ವಿಷಯನ ಕೇಳಿದ್ದೆ. ಪ್ರಸಾದ್ ಅವ್ರಿಗೆ ಏನಪ್ಪ ಇದು ನನ್ನ ಮನೇಲಿ ಕಳ್ತನನ, ಹಾಗಿದ್ರೆ ನನ್ನ ಮನೇಲಿ ತಪ್ಪು ಮಾಡಿದಾರ ಅನ್ನೋ ಒಂದೇ ಕಾರಣಕ್ಕೆ ಅವರ ಹಾರ್ಟಲ್ಲಿ ನೋವಾಗೋಕ್ಕೆ ಶುರುವಾಯಿತು. ಎದೆ ನೋವು ಕಾಣಿಸ್ಕೊಂತು. ಆದರೆ ನಂತರ ಹಾಗೆ ಕೂಲ್ ಡೌನ್ ಮಾಡಿದ್ರು, ಏನೋ ಸಮಜಾಯಿಷಿ ಕೊಟ್ಟರು. ಇದೇ ವಿಷಯವಾಗಿ ಈ ಕಡೆ ಸಾಧನ ಸುಮನಾ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಏನು ಸುಮನಾ, ನೀನು ನನ್ನ ವಿರುದ್ಧವಾಗಿ ಸಾಕ್ಷಿ ತೊಗೊಂಡು ಬರ್ತೀಯ, ಸಾಕ್ಷಿ ತೊಗೊಂಡು ಬಂದು ಅತ್ತೆ ಮಾವ ಮನೆಯವರು ಎಲ್ರಿಗೂ ತಿಳಿಸ್ತೀಯ, ಆನಂತರ ಏನಾಗ್ಬೋದು ಅಂತ ಗೊತ್ತಿದೆಯಾ ನಿನಗೆ? ಮಾವ ಬದುಕ್ತಾರೆ ಅಂದ್ಕೊಂಡಿದ್ಯಾ? ಜಸ್ಟ್ ಹಾರ್ಡ್ ಡಿಸ್ಕು ಮನೇಲಿ ಕಾಣೆಯಾಗಿದೆ, ಹಾರ್ಡ್ ಡಿಸ್ಕ್ ಮನೆಯವರೇ ಯಾರೋ ಎತ್ಕೊಂಡಿರ್ಬೋದು ಅನ್ನೋ ವಿಷಯನ ಕೇಳ್ತಿದ್ದಾಗೆ ಮನೇಲಿ ಯಾರೋ ಕಳ್ಳಿದಾರ ಅನ್ನೋ ಆ ಒಂದು ಜಸ್ಟ್ ವಿಷಯಕ್ಕೆ ಮಾವಂಗೆ ಹಾರ್ಟಲ್ಲಿ ನೋವು ಶುರುವಾಯಿತು. ಅಂಥದ್ರಲ್ಲಿ ನೀನೇನಾದರೂ ಸಾಧನ ಕೊಲೆ ಮಾಡಿದಾಳೆ, ನನ್ನ ತಮ್ಮನ ಸಾಯಿಸಿದಾಳೆ, ಕೊಲೆಗಾರ್ತಿ ಅವಳು ಸರಿ ಇಲ್ಲ, ಕೆಟ್ಟವಳು, ಮನೆ ಹಾಳಿ, ಇದನ್ನ ಎಲ್ಲದಕ್ಕೂ ಪ್ರೂಫ್ ತೊಗೊಂಡು ಬಂದು ಮಾವನ ಮುಂದೆ ಇಟ್ಟರೆ ಮಾವ ಬದುಕ್ತಾರೆ ಅಂತ ಅಂದ್ಕೊಂಡಿದ್ಯಾ ಸಾಧನ? ಸುಮನ, ಯಾವುದೇ ಕಾರಣಕ್ಕೂ ಮಾವ ಬದುಕೋದಿಲ್ಲ. 3 ಕಾರಣ ಇದೆ. ಒಂದು, ತನ್ನ ಸೊಸೆ ಒಳ್ಳೆವಳು ಅಂದ್ಕೊಂಡಿದ್ದೆ, ಅವಳು ಕೊಲೆಗಾರ್ತಿನ ಅಂತ. ಪ್ರಸಾದ್ ಮನೆ ಸೊಸೆ ಕೊಲೆಗಾರ್ತಿ ಅನ್ನೋ ಪಟ್ಟ. ಜೊತೆಗೆ ತನ್ನ ಮನೆ ಜೀನ್ಗೋಡ ಆಗಿರಬೇಕು ಅಂತ ಅಂದ್ಕೊಂಡಿದ್ರು, ಅದು ಒಡೆದೋಗ್ತಿದ್ಯಲ್ಲ ಅಂತ. ಈ ಎಲ್ಲ ಕಾರಣಗಳು ಕೂಡ ಮಾವನ ಬದುಕಿಸೋಕೆ ಸಾಧ್ಯನೇ ಇಲ್ಲ. ಪಾಪ ಮಾವ ಒಂದೇ ಸತಿ ಸತ್ತು ಹೋಗ್ತಾರೆ. ಮಾವ ಸಾಯ್ತಿದ್ದಾಗ ಅತ್ತೆ ಕೂಡ ಅವರಿಂದನೇ ಹೋಗ್ತಾರೆ. ನಂತರ ತೀರ್ಥ ಅಪ್ಪ ಅಮ್ಮ ಸತ್ತೋಗ್ಬಿಟ್ರಲ್ಲ ಅಂತ ಹುಚ್ಚ ಹಾಕ್ತಾನೆ. ಅದಕ್ಕೆ ಕಾರಣ ನೀನೇ ಅಂತ ಅಂದ್ಕೊಂಡಿದ್ದೆ ತಡ ನೀನನ್ನು ಮನೆಯಿಂದ ಆಚೆ ಹಾಕ್ತಾನೆ. ನೋಡಿದ್ಯಾ, ಇಷ್ಟೆಲ್ಲ ಆಗತ್ತೆ, ಇಷ್ಟೆಲ್ಲ ಆಗಬೇಕಾ ಅಂತ ಕೇಳ್ತಿದ್ದಾಗೆ ನನಗೆ ಗೊತ್ತು ಸಾಧನ, ನೀನು ಏನು ಹೇಳ್ತೀಯೋ ಖಂಡಿತ ನಿಜ. ನಾನೇನಾದರೂ ಈಗ ಹೋಗಿ ಮಾವಂಗೆ ಎಲ್ಲ ವಿಷಯ ಹೇಳಿದ್ರೆ ನೀನು ಏನು ಹೇಳ್ತೀಯೋ ಅದೇ ರೀತಿ ಆಗುತ್ತೆ. ಅದಕ್ಕೆ ಅಲ್ವಾ ನಾನು ಹೇಳಿದೆ ಇನ್ನೂ ಕೂಡ ಮೌನವಾಗಿರೋದು. ಹಾಗಂತ ಕಾಲ ಯಾವಾಗಲೂ ಕೂಡ ಹೀಗೆ ಇರುತ್ತೆ ಅಂತ ಅನ್ಕೋಬೇಡ ಅಂತ ಸುಮ್ಮನೆ ಹೇಳ್ತಿದ್ರೆ ಸಾಧನ ಅದಕ್ಕೆ ಹೇಳೋದು. ಸುಮ್ಮನೆ ಇದ್ಬಿಡು ಸುಮ್ಮನೆ, ನೀನು ಪಾಡಿಗೆ ನೀನು ಇದ್ಬಿಡು, ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ತಿನ್ಕೊಂಡು ನಿನ್ನ ಪಾಡಿಗೆ ನಾನು ಹೇಳಿದ್ದು ಕೇಳ್ಕೊಂಡಿರು. ಅದು ಇದ್ರೆ ಒಳ್ಳೆಯದು. ಇಲ್ಲ ಅಂದರೆ ಇದೆಲ್ಲ ನಡೆಯುತ್ತೆ. ಎಚ್ಚರವಾಗಿರುವಂಥ ಸಾಧನೆ ಎಚ್ಚರಿಸಿದ್ರೆ. ಅದಕ್ಕೆ ನಾನು ಹೇಳಿದ್ದು, ಕಾಲ ಯಾವಾಗಲೂ ಕೂಡ ಇದೇ ರೀತಿ ಇರಲ್ಲ, ಕಾಲ ಬದಲಾಗುತ್ತೆ. ಆಗ ಒಬ್ಬೊಬ್ಬರು ಮನಸ್ಸಲ್ಲೂ ಒಬ್ಬೊಬ್ಬರು ತಲೆಯಲ್ಲೂ ಕೂಡ ನೀನು ಏನು ಅನ್ನೋ ವಿಷಯನ ತಿಳಿಸ್ತಾ ಬರ್ತೀನಿ. ಹಾಗೆ ಒಂದಿನ ನೀನು ಏನು ಅನ್ನೋದು ಅರ್ಧಕ್ಕರ್ಧ ಗೊತ್ತಾಗ್ಬಿಡುತ್ತೆ. ಆನಂತರ ಸಾಕ್ಷಿ ಸಮೇತ ತಂದು ಪೂರ್ತಿಯಾಗಿ ನಿನ್ನ ಬಗ್ಗೆ ಹೇಳಿದಾಗ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಮನೆಯವ್ರಿಗೆ ಶಾಕ್ ಆಗೋದಿಲ್ಲ. ಅದ್ರ ಬದಲಾಗಿ ನಿನ್ನ ಬಗ್ಗೆ ಅಸಹ್ಯ ಹುಟ್ಟತ್ತೆ. ತುಂಬ ಖುಷಿಯಿಂದ ಮೆರಿಬೇಡ, ಯಾವುದೇ ಕಾರಣಕ್ಕೂ ನೀನು ಮೆರೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಸುಮ್ಮನ. ಈ ಮಾತು ಕೇಳುತ್ತಾ ಸಾಧನಾಗೆ ಶಾಕ್ ಆಗ್ತದ. ಶಾಕ್ ಆಗಬೇಡ, ಆದರೆ ಒಂದಂತೂ ನಿಜ, ನಿನ್ನನ್ನಂತೂ ಹಿಡ್ಕೊಡೋದು ಶತಸಿದ್ಧ. ನೀನು ಏನೇ ಮಾಡಿದ್ರೂ ಕೂಡ ತಿಪ್ಪರ್ಲಾಗ ಹಾಕಿದ್ರು ಅದನ್ನು ತಡೆಯೋಕ್ಕಂತೂ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಹೇಳ್ತಾರೆ. ನಂತರ ಈ ಕಡೆ ತೀರ್ಥ ಸುಮ್ಮನೆ ರೂಮಲ್ಲಿ ಕುತ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ತೀರ್ಥ ಬರ್ತಾರೆ. ತೀರ್ಥ ಬಂದಿದ್ದೆ ಹಾಲು ಕೊಡ್ತಾರೆ. ನಂತರ ಈ ಕಡೆ ಸುಮ್ಮನವ್ರೆ, ನಾನು ನಿಮಗೆ ಭಾಷೆ ಕೊಟ್ಟದ, ನೀವು ಮನೆಯವ್ರ ಬಗ್ಗೆ ಹೇಳಿದಾಗ ನಾನು ನಮ್ಮ ಮನೆಯವರು ಆ ರೀತಿ ಅಲ್ಲ ಅಂತ ಎಲ್ಲ ಹೇಳಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅಂದೆ, ಹಾರ್ಡ್ ಡಿಸ್ಕ್ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿದೆ. ಆದರೆ ಹಾರ್ಡ್ ಡಿಸ್ಕ್ ಈಗ ಕಾಣಿಸ್ತಿಲ್ಲ. ನಿಮಗೆ ತುಂಬ ಬೇಜಾರಾಗಿರ್ಬೋದು, ಯಾರು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ರಾಜೇಶನ್ ಸಾವಿಗೆ ಕಾರಣ ಆಗಿರೋಕ್ಲೂ ಅದರಲ್ಲಿ ಇರ್ಬೋದಿತ್ತು ಅಂತ ಹೇಳ್ತಿದ್ದಾಗೆ, ಅಯ್ಯೋ ಬಿಡಿ ತೀರ್ಥ ಅವ್ರೆ, ದಯವಿಟ್ಟು ಬಿಡಿಬಿಡಿ ಸಾಹೇಬ್ರೆ, ನನ್ನ ತಮ್ಮನ ಸಾವನ್ನ ಬಿಟ್ಬಿಡಿ. ಅದರಿಂದಾಗೆ ಈ ಮನೆಯವ್ರ ಮನಸ್ಸಲ್ಲಿ ನೆಮ್ಮದಿ ಹಾಳಾಗ್ತದ ಅಂದರೆ ಆ ವಿಷಯ ಬೇಡ, ಅದು ಹೇಗೂ ಆಗುತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾಳೆ ಸುಮ್ಮನ. ಮತ್ತು ಈ ಕಡೆ ತೀರ್ಥ ಆದರೂ ಕೂಡ ಸುಮ್ಮನವ್ರೆ, ಯಾರು ಆ ಹಾರ್ಡ್ ಡಿಸ್ಕ್ನ ಕದ್ದಿರ್ಬೋದು, ನಿಮ್ಗೆ ಯಾರ ಮೇಲೆ ಡೌಟ್ ಇದೆ? ನೀವು ಹೇಳಿದಾಗ ನಾನು ನಂಬಲಿಲ್ಲ, ಆದರೆ ಈಗ ನನ್ನ ಮನೆಯವರೇ ಅದನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತದೆ ಅಂತ ತೀರ್ಥ ಹೇಳ್ತಾರೆ. ಅದಕ್ಕೆ ಈ ಕಡೆ ಸುಮ್ಮನ, ನನಗೆ ಆವಾಗಿಂದನೂ ಕೂಡ ಸಾಧನ ಅಕ್ಕನ ಮೇಲೇ ಡೌಟ್. ಈಗಲೂ ಕೂಡ ಸಾಧನ ಅಕ್ಕನೇ ಅದನ್ನು ಮಾಡಿಸಿರ್ಬೋದು ಅಂದರೆ, ಅಯ್ಯೋ ಇಲ್ಲ, ನೀವು ಅಂದ್ಕೊಂಡಾಗ ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಾಧನ ಅದಕ್ಕೆ ಆ ರೀತಿ ಮಾಡಿರೋದಿಲ್ಲ. ಯಾಕಂದರೆ ಸಾಧನ ಅದಕ್ಕೆ ನಮ್ಮದೇ ಜೊತೆ ದೇವಸ್ಥಾನಕ್ಕೆ ಬಂದಿದ್ದರು, ಹಾಗಾಗಿ ಅವರೆಲ್ಲಿ ಮಾಡೋಕ್ಕಾಗತ್ತೆ, ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಸಾಹೇಬರು ಎಷ್ಟೆಲ್ಲ ಸಾಧನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವ್ರಿಗೆ ಸಾಧನ ಈ ರೀತಿ ಅಂತ ಗೊತ್ತಾದರೆ ಖಂಡಿತ ಅವರಂತೂ ನನ್ನ ಸಾಕ್ಷಿ ಇಲ್ಲದೆ ಹೇಳಿದ್ರೆ ನಂಬೋದಿಲ್ಲ.
ಸಾಕ್ಷಿ ಕಲೆಕ್ಟ್ ಮಾಡಿ ಹೇಳಬೇಕು ಅಂತ ಸುಮ್ಮನೆ ಡಿಸೈಡ್ ಮಾಡ್ತಾಳೆ. ಆನಂತರ ಜಾನು ಏನಾದರೂ ಮಾಡಿರ್ಬೋದಾ ಅಂದಾಗ ಅಯ್ಯೋ ಜಾನುದೇನೂ ತಪ್ಪಿಲ್ಲ, ಜಾನು ಹೇಳಿದಲ್ವಾ ನಿಮ್ಮ ರೂಮ್ಗೆ ಯಾಕೆ ಬಂದೆ ಅಂತ, ಸುಮ್ಮನೆ ವಿನಾಕಾರಣ ಜಾನು ಬಗ್ಗೆ ಯಾಕೆ ಹೇಳ್ತಿದ್ರ, ಅವಳಂತೂ ಮಾಡೇ ಇಲ್ಲ ಅಂತ ಅಂತಾಳೆ. ನಂತರ ಪಾಪ ಜಾನು ಆ ಸಾಧನ ಏನು ಅಂತ ಗೊತ್ತಿಲ್ಲದೆ ಅವಳು ಆಡಿಸೋ ಗೊಂಬೆ ಆಗಿದ್ದಾಳೆ. ಆದರೆ ಈ ಸಾಧನ ಕೆಟ್ಟವಳು, ಅವಳ ಬಲಿಗೆ ಇವಳು ಬಲಿಪಶು ಆಗಬಾರ್ದು, ಯಾರದೇ ದೃಷ್ಟಿಲೂ ಇವಳು ಕೆಟ್ಟವಳು ಆಗಬಾರ್ದು ಅಂತ ಸುಮ್ಮನೆ ಅನ್ಕೋತಾಳೆ. ನಂತರ ನನಗೆ ಯಾಕೋ ಅಣ್ಣನ ಮೇಲೆ ಡೌಟ್, ಅಣ್ಣನೇ ಇದನ್ನು ಮಾಡಿರ್ಬೋದಾ ಅಂತ ಅಂದಾಗ ಇಲ್ಲ ಭಾವ ಯಾಕೆ ಇದನ್ನು ಮಾಡ್ತಾರೆ, ಖಂಡಿತ ಭಾವ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ. ಇಲ್ಲ ನನಗೆ ಯಾಕೋ ಅಣ್ಣನ ಮೇಲೆ ಡೌಟ್ ಅಂದಾಗ ಹೌದಾ ಆ ರೀತಿ ಭಾವ ಮಾಡಿದರೆ ನಿಮ್ಮ ಜೊತೆ ರೂಮಲ್ಲಿ ರೌಡಿ ಅಣ್ಣನೂ ಕೂಡ ಆಗ್ತಿದ್ರಲ್ವ, ಆದರೆ ಭಾವನ ಮಾತ್ರ ಯಾಕೆ ಬಿಡಲಿಲ್ಲ, ಭಾವ ಕೂಡ ಅವ್ರನ್ನ ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡ್ಬೋದಿತ್ತಲ್ವ, ಅದು ಯಾವುದೂ ಮಾಡಿಲ್ಲ ಅಂದರೆ ಭಾವ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಸುಮ್ಮನವ್ರೆ ಯಾರು ಅಂತ ಹುಡ್ಕೋಣ ಅಂತ ಅನ್ಕೋತಾರೆ. ನಂತರ ಇಲ್ಲಿ ಕೇಸರಿ ಇತ್ತಲ್ವ ಎಲ್ಲಿ ಅಂತಿದ್ದಾಗೆ ಈ ಕಡೆ ತಡವರ್ಸ್ತಿದ್ದಾಳೆ ಸುಮ್ಮನ, ಯಾಕಂದರೆ ಹೊಟ್ಟೆಲಿ ಮಗು ಇಲ್ಲ, ಆದರೆ ಕೇಸರಿ ಹಾಲು ಕುಡಿಬೇಕಾ ಅಂತ ಅಲ್ಲೇ ಡ್ರಾಲೈನಲ್ಲಿ ಇದೆ ಅಂತಿದ್ದಾಗೆ ಈ ಕಡೆ ಡ್ರಾನಲ್ಲಿ ತಗೊಂಡು ಕೇಸರಿನ ತೆಗೆದು ಆ ಡ್ರಾನಲ್ಲಿರ್ತಕ್ಕಂಥ ಕೇಸರಿನ ತೆಗೆದು ಈ ಕಡೆ ಹಾಲ್ಗೆ ಹಾಕ್ತಾರೆ. ನಂತರ ಈ ಕಡೆ ಸುಮ್ಮನೆ ಹಾಲು ಕುಡಿತಾಳೆ. ನಂತರ ತನ್ನ ಮಗುನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಿದ್ದಾರೆ. ಆದರೆ ಇಲ್ಲಿ ಸುಮ್ಮನೆ ಹೊಟ್ಟೆಲಿ ಮಗುನೇ ಇಲ್ಲ, ಹುಟ್ಟಿನ ಕಿವುಚ್ಕೋತಾಳೆ, ಇಲ್ದಿರೋ ಮಗು ಸಂಕಟ ಪಡ್ತಿದ್ದಾಳೆ, ನೊಂದ್ಕೋತಿದ್ದಾಳೆ ಸುಮ್ಮನ. ನಂತರ ಈ ಕಡೆ ಸಾಧನ ಮಹೇಶ್ನ ಭೇಟಿ ಮಾಡೋಕ್ಕೆ ಬಂದಿದ್ದಾಳೆ. ಮಹೇಶ್ನ ಭೇಟಿ ಮಾಡ್ತಿದ್ದಾಗ ಕೋಆರ್ಡಿನೇಟರ್ ಏನು ಹೇಳಿದ್ರು ಅಂತ ಕೇಳ್ತಿದ್ರೆ ಅವ್ರು ಭೇಟಿ ಮಾಡಿದಾರಂತ, ಅವರಂತೂ ಫುಲ್ ರೆಡಿ ಆಗಿದ್ದಾರೆ, ನೀವು ಹೇಳಿದ ತಕ್ಷಣ ಕಡಿಮೆ ದುಡ್ಡಿಗೆ ಪ್ರಾಡಕ್ಟ್ನ ಕೊಡ್ತಾರೆ ಅಂತದಾಗೆ. ಹೌದಾ ಸರಿ ಆಯಿತು, ಯಾವಾಗ ಅಂತ ನಾನು ಹೇಳ್ತೀನಿ, ಯಾಕಂದರೆ ನಾನಿರೋ ಸಿಚುವೇಶನ್ ಅಷ್ಟು ಸರಿ ಇಲ್ಲ ಅಂತಾರೆ. ಸರಿ ಆಯಿತು, ನೀವು ಹೇಳ್ತಿದ್ದಾಗೆ ಅವ್ರು ತುದಿಗಾಲಲ್ಲಿ ನಿಂತಿದ್ದಾರೆ, ಅವರು ಸಪ್ಲೈ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ ರೆಸ್ಟ್ ಆಫ್ ದಿ ಅಮೌಂಟ್ ಎಲ್ಲಿ ಅಂತ ಕೇಳಿದಕ್ಕೆ ಅದು ಮ್ಯಾಡಮ್ ಅದು ಅಂತಿದ್ದಾಗೆ ಬರಲೇಬೇಕು ಅಂತಾರೆ. ಸರಿ ಆಯಿತು, ನಾಳೆ ಮನೆಗೆ ತಂದು ಕೊಡ್ತೀನಿ ಅಂತಿದ್ದಾಗೆ ಮನೆಗೆ ಬೇಡ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಅಲ್ಲಿಗೆ ತಂದುಕೊಡು ಅಂದ ತಕ್ಷಣ ಮನೇಲಿ ಯಾರಿಗಾರು ಡೌಟ್ ಬಂದಿದೆಯಾ ಅಂತ ಕೇಳ್ತಿದ್ದಾರೆ. ಅದೆಲ್ಲ ನಿನಗೆ ಬೇಕಾಗಿಲ್ಲ, ಸುಮ್ಮನೆ ಹೇಳಿದಷ್ಟು ಕೆಲಸ ಮಾಡು ಅಂತ ಹೇಳ್ತಾರೆ. ಜೊತೆಗೆ ಮೇಡಮ್ ಇಲ್ಲಿ ಒಂದು ಫೈಲ್ ಇದೆ, ಇದಕ್ಕೆ ತೀರ್ಥ ಸಾಹೇಬ್ರದ್ದು ಜೊತೆಗೆ ದುಡ್ಡು ಸರ್ದು ಇಬ್ಬರದ್ದು ಕೂಡ ಸಿಗ್ನೇಚರ್ ಆಗಲೇಬೇಕು, ಕಂಪಲ್ಸರಿ ಮ್ಯಾಂಡೇಟರಿ ಅಂತ ಹೇಳ್ತಾರೆ. ಸರಿ ಆಯಿತು, ನೀನೇನು ಯೋಚನೆ ಮಾಡಬೇಡ, ಇದಕ್ಕೆ ಸಿಗ್ನೇಚರ್ ಆಗುತ್ತೆ, ಬಂದು ಇಸ್ಕೋ ಅಂತ ಹೇಳ್ತಾರೆ. ಫೈನಲಿ ಪ್ರಸಾದ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿಗೆ ಯಾವತ್ತಿದ್ರು ನಾನೇ CEO, ಅದು ಯಾವತ್ತಿದ್ರು ನಂದೇ ಅಂತ ಕಿಟ್ಟು ನಗೆನ ಬೀರ್ತಿದ್ದಾಳೆ ಸಾಧನ. ನಂತರ ಈ ಕಡೆ ಸುಮನ ತನ್ನ ಗಂಡ ತೀರ್ಥ ಗುಂಡಿ ಹೊಲಿಬೇಕಿದ್ರೆ ಈ ಕಡೆ ತೀರ್ಥ ನಾನು ಹೊರಗಡೆ ಹೋಗ್ತಿದ್ದೀನಿ, ಜನಸ್ಪಂದನ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಹೋಗಬೇಕು, ಕತ್ಲಾಗತ್ತೆ ಬರೋದು, ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ ಅಂತಿದ್ದಾಗೆ ಮನೇಲಿ ನಮ್ಗಳ ನಡುವೆ ತುಂಬ ಸಮಸ್ಯೆ ಇದ್ದರೂ ಕೂಡ ನಾವು ಎಷ್ಟೋ ಬಾರಿ ಹೊರಗಡೆ ಸಮಸ್ಯೆನ ಬಗೆಹರಿಸ್ತಿರ್ತೀವಿ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಹಾಗಿದ್ರೆ ಚಿಟ್ಟೆ ಹಣ್ಣನ ಜೊತೆ ಊಟ ಕಳಿಸ್ಲಾ ಅಂತಿದ್ದಾಗೆ ಅಯ್ಯೋ ಅಲ್ಲಿ ಕೂಡ ಒಳ್ಳೆ ಊಟನೇ ಮಾಡ್ತೀವಿ, ನಾವೇನು ಹಸ್ಕೊಂಡಿರ್ತೀವ ಅಂತ ತೀರ್ಥ ಹೇಳ್ತಿದ್ದಾರೆ. ನಂತರ ಈ ಕಡೆ ಯಾವುದೋ ನಂಬರಲ್ಲಿ ಫೋನ್ ಬರ್ತದೆ, ಈ ಕಡೆ ಅನ್ನೋನ್ ನಂಬರ್ ಅಂತ ತೀರ್ಥ ಹೇಳಿದ್ದಕ್ಕೆ ಸರಿ ರಿಸೀವ್ ಮಾಡಿ ಅಂದ ತಕ್ಷಣ ಈ ಕಡೆ ತೀರ್ಥ ರಿಸೀವ್ ಮಾಡ್ತಾರೆ. ಹಾಸ್ಪಿಟಲಿಂದ ಕಾಲ್ ಬಂದಿರುತ್ತೆ, ಸುಮ್ಮನೆ ಅವರು ಚೆಕಪ್ಪಿಗೆ ಬರಬೇಕು ಟೆಸ್ಟ್ಗೆ ಅಂತಿದ್ದಾಗೆ ಏನಿದು ಈಗಲ್ವಲ್ಲ ಬರೋ ತಿಂಗಳಲ್ಲ ನೆಕ್ಸ್ಟ್ ಮಂತ್ ಅಲ್ವಾ ಅಂತಿದ್ರೆ ಇಲ್ಲ ಅವ್ರು ಬರಬೇಕಿತ್ತು ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಸಾಯಿ ಹಾಸ್ಪಿಟಲ್ ಅಲ್ವಾ ಅಂದಾಗ ಹೌದು ಇದು ತೀರ್ಥಂಕರ್ ಪ್ರಸಾದ್ ಅವರ ಮಿಸ್ಸಸ್ ಸುಮನಾ ತೀರ್ಥಂಕರ್ ಪ್ರಸಾದ್ ಅಲ್ವಾ ಅಂತಿದ್ದಾಗೆ ಹೌದು, ಆದರೆ ಯಾಕೆ ಇವರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ತೀರ್ಥ ಸುಮನಾನ ಕೇಳ್ತಿದ್ದಾಗೆ ಸುಮ್ಮನೆ ಫೋನ್ ಇಸ್ಕೊಂಡು ಹೋಗ್ತಾಳೆ. ಈ ಕಡೆ ಫೋನಲ್ಲಿ ನೀವು ಬರಬೇಕಿತ್ತಲ್ವ ಯಾಕೆ ಬಂದಿಲ್ಲ, ಮನೆಗೆ ಕಳಿಸ್ಕೊಡ್ಲ ಅಂತ ಕೇಳ್ತಿದ್ದಾರೆ. ಇಲ್ಲ ಬರ್ತೀನಿ ಅಂತ ಹೇಳ್ತಾಳೆ. ನಂತರ ಈ ಕಡೆ ತೀರ್ಥ ಪ್ರಶ್ನೆ ಮಾಡ್ತಿದ್ದಾನೆ, ಏನು ಯಾಕೆ ಅವ್ರು ಕಾಲ್ ಮಾಡಿದ್ದಾರೆ ಅಂತಿದ್ದಾಗೆ ತೀರ್ಥ ಸವರ ನನ್ನ ಹೊಟ್ಟೆಲಿ ಮಗುವಿಲ್ಲ, ನನ್ನ ಹೊಟ್ಟೆಲಿರೋ ಮಗು ಸೊತ್ತೋಯ್ತು ಸಾಹೇಬ್ರೆ ಅಂತ ಹೇಳ್ತಿದ್ದಾಗೆ ತೀರ್ಥಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ರ ಸುಮ್ಮನೆ ಅವರೇ ಅಂದಾಗ ಹೌದು ಗೀತಾ ನಾನು ಅವತ್ತು ಹೋಗಿದ್ವಲ್ವ, ಅವತ್ತು ಒಂದು ಹೊಗೆ ಬಿಟ್ಟಿದ್ರಲ್ವ, ಆವಾಗ ಅದಕ್ಕೆ ನನ್ನ ಮಗು ಸತ್ತು ಹೋಯ್ತು ಅಂತ ಹೇಳ್ತಾರೆ. ನನ್ನ ಮಗನ್ನ ಕೊಂದು ಬಿಟ್ರ ಅಂತ ಹೇಳಿ ಕಪಾಳಿಗೆ ಬಾರಿಸ್ತಾನೆ. ತಕ್ಷಣ ಮನೆಯವರೆಲ್ಲರೂ ಇರೋ ಜಾಗಕ್ಕೆ ಬಂದು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಅಂಥದ್ದಾಗ ಏನಾಯಿತು ಏನು ಅಂತ ಕೇಳ್ತಿದ್ರೆ ಏನಾಯಿತು ಏನಾ ಅಂತ ಹೇಳೋಕೆ ಹೊರಟ್ರೆ ಈ ಕಡೆ ಸುಮ್ಮನೆ ತಡೆದ್ರೆ ಏನು ತಡೀತೀರಾ ಸುಮ್ಮನವ್ರೆ, ಯಾಕೆ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಾಗಲೇಬೇಕು, ನನಗೆ ಮೋಸ ಮಾಡಿದ್ರ ನೀವು, ಮನೆಯವರು ಎಲ್ರಿಗೂ ಸುಳ್ಳು ಹೇಳಿದಿರ, ಅವ್ರ ಮನಸ್ಸುಗಳು ಭಾವನೆಗಳ ಜೊತೆ ಆಟ ಆಡಿದ್ರ, ಯಾವುದೇ ಕಾರಣಕ್ಕೂ ಈ ವಿಷಯ ಮುಚ್ಚಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಏನೂ ಅಂತೂ ಅಂತ ಕೇಳಿದಕ್ಕೆ ಸುಮ್ಮನವ್ರ ಹೊಟ್ಟೆಲಿ ಮಗು ಇಲ್ಲ ಸತ್ತೋಗ್ಬಿಟ್ಟಿದೆ, ಅಬಾರ್ಷನ್ ಆಗಿದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಮಾವ ಅತ್ತೆಗೆ ಶಾಕ್ ಆಗುತ್ತೆ. ಅದರಿಂದಾಗಿ
ಸುಮನ ಶಾಕ್ ಆಗ್ತಾಳೆ. ಫೈನಲಿ ಇದು ಕನಸಾಗಿರುತ್ತೆ, ಹೇಳಬಾರ್ದು ಅಂತ ಈ ಕಡೆ ಸುಮನ ಡಿಸೈಡ್ ಮಾಡ್ಕೋತಾಳೆ. ನಂತರ ಈ ಕಡೆ ಕೇಶವ್ ಪ್ರಸಾದ್ ಅವರು ನಾರ್ಮಲಿಯಾಗಿ ನನ್ನ ಮೊಮ್ಮಗುಗೆ ಏನಾದರೂ ತೊಂದರೆ ಆದರೆ ನಾನಂತೂ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ, ಯಾರನ್ನು ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಮಾತು ಸಾಧನಾಗೆ ಮತ್ತಷ್ಟು ಆತಂಕನ ಹೆಚ್ಚು ಮಾಡುತ್ತೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುತ್ತೇನೆ, ಮರಿಬೇಡಿ.